ಅವರು ಟೀಕೆ ಮಾಡುವಂಥದ್ದಕ್ಕೆ ಈಗ ನಾನು ಹೇಳ್ಬೋದಾ? ಪ್ರಧಾನಮಂತ್ರಿಗಳು ಕೇಂದ್ರ ಗೃಹ ಸಚಿವರ ಮಧ್ಯೆ ವ್ಯತ್ಯಾಸ ಇದ್ದಿದ್ದಕ್ಕೆ ಪಹಲ್ಗಾಮ್ ಆಯಿತು ಅಂತ ಹೇಳ್ಬೋದಾ? ನಾನು ಆ ಮಟ್ಟಕ್ಕೆ ನಾನು ಹೋಗ್ಬೋದಾ? ಈ ರೀತಿ ಕೀಳು ಮಟ್ಟದಲ್ಲಿ ಅವರಿಬ್ಬರಿಗೂ ವ್ಯತ್ಯಾಸ ಅಂತೇಳಿ ಯಾರು ಹೇಳಿದ್ರು ನಿಮಗೆ ಅವರಿಬ್ಬರಿಗೂ ವ್ಯತ್ಯಾಸ ಇದೆ ಅಂತ? ಈ ರೀತಿ ಯಾಕೆ ಈ ರೀತಿ ಮಾಡ್ತೀರಾ? ನೀವು ಏನೇ ಹೇಳೋಕ್ಕೋದ್ರೂ ನಮ್ಮ ಹತ್ರ ಉತ್ತರ ಇದೆ. ಆದರೆ ನಾವು ನಿಮ್ಮ ಮಟ್ಟಕ್ಕೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಹಂಗಾರೆ ನಾವು ಆ ರೀತಿ ಹೇಳ್ಬೋದಾ? ನಮಗೆ ಮನಸ್ಸಾದರೂ ಬರ್ತಾ ಆ ರೀತಿ ಹೇಳಲಿಕ್ಕೆ? ಇವ್ರ ಕೀಳು ಮಟ್ಟ, ಎಷ್ಟು ಕೀಳು ಮಟ್ಟ ಇವ್ರದ್ದು ಅಂತಕ್ಕಂಥದ್ದನ್ನು ಇದು ತೋರಿಸುತ್ತೆ ವಿನ ಇನ್ನು ಇವರಿಗೆ ಸತ್ತಿರ್ತಕ್ಕಂಥ ಮುಗ್ಧ ಅಮಾಯಕ ಯುವಕರು ಯುವತಿಯರ ಬಗ್ಗೆ ನಿಜವಾಗ್ಲೂ ಇವ್ರಿಗೆ ಕಾಳಜಿ ಇಲ್ಲ. ನಮಗೆ ಎಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೋಬೋದು ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಇದೆ. ಅವ್ರಿಗೆ ನಾವೆಲ್ಲರೂ ಸೇರಿ ಏನು ಮಾಡ್ಬೋದು, ಆ ಕುಟುಂಬಗಳಿಗೆ ಆ ನೋವನ್ನು ಭರಿಸುವಂಥ ಶಕ್ತಿ ಯಾವ ರೀತಿ ತುಂಬೋದು, ಅಥವಾ ಅದನ್ನು ಮರಿತಕ್ಕಂಥದ್ದಕ್ಕೆ ನಾವು ಏನು ಸಹಾಯ ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಸಲಹೆಗಳು ಕೊಡಲಿ, ನಾವೆಲ್ಲ ಮೆಚ್ಕೊಳ್ತೀವಿ. ಈ ರೀತಿಯಾಗಿ ಬೇರೆ ಇದಕ್ಕೆ ನೀವು ಬಳಸುವಂಥದ್ದು ಸೂಕ್ತ ಅಲ್ಲ. ಅವರು ಟೀಕೆ ಮಾಡುವಂಥದ್ದಕ್ಕೆ ಈಗ ನಾನು ಹೇಳ್ಬೋದಾ? ಪ್ರಧಾನಮಂತ್ರಿಗಳು ಕೇಂದ್ರ ಗೃಹ ಸಚಿವರ ಮಧ್ಯೆ ವ್ಯತ್ಯಾಸ ಇದ್ದಿದ್ದಕ್ಕೆ ಪಹಲ್ಗಾಮ್ ಆಯಿತು ಅಂತ ಹೇಳ್ಬೋದಾ? ನಾನು ಆ ಮಟ್ಟಕ್ಕೆ ನಾನು ಹೋಗ್ಬೋದಾ? ಈ ರೀತಿ ಕೀಳು ಮಟ್ಟದಲ್ಲಿ ಅವರಿಬ್ಬರಿಗೂ ವ್ಯತ್ಯಾಸ ಅಂತೇಳಿ ಯಾರು ಹೇಳಿದ್ರು ನಿಮಗೆ ಅವರಿಬ್ಬರಿಗೂ ವ್ಯತ್ಯಾಸ ಇದೆ ಅಂತ? ಈ ರೀತಿ ಯಾಕೆ ಈ ರೀತಿ ಮಾಡ್ತೀರಾ? ನೀವು ಏನೇ ಹೇಳೋಕ್ಕೋದ್ರೂ ನಮ್ಮ ಹತ್ರ ಉತ್ತರ ಇದೆ. ಆದರೆ ನಾವು ನಿಮ್ಮ ಮಟ್ಟಕ್ಕೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಹಂಗಾರೆ ನಾವು ಆ ರೀತಿ ಹೇಳ್ಬೋದಾ? ನಮಗೆ ಮನಸ್ಸಾದರೂ ಬರ್ತಾ ಆ ರೀತಿ ಹೇಳಲಿಕ್ಕೆ? ಇವ್ರ ಕೀಳು ಮಟ್ಟ, ಎಷ್ಟು ಕೀಳು ಮಟ್ಟ ಇವ್ರದ್ದು ಅಂತಕ್ಕಂಥದ್ದನ್ನು ಇದು ತೋರಿಸುತ್ತೆ ವಿನ ಇನ್ನು ಇವರಿಗೆ ಸತ್ತಿರ್ತಕ್ಕಂಥ ಮುಗ್ಧ ಅಮಾಯಕ ಯುವಕರು ಯುವತಿಯರ ಬಗ್ಗೆ ನಿಜವಾಗ್ಲೂ ಇವ್ರಿಗೆ ಕಾಳಜಿ ಇಲ್ಲ. ನಮಗೆ ಎಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೋಬೋದು ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಇದೆ. ಅವ್ರಿಗೆ ನಾವೆಲ್ಲರೂ ಸೇರಿ ಏನು ಮಾಡ್ಬೋದು, ಆ ಕುಟುಂಬಗಳಿಗೆ ಆ ನೋವನ್ನು ಭರಿಸುವಂಥ ಶಕ್ತಿ ಯಾವ ರೀತಿ ತುಂಬೋದು, ಅಥವಾ ಅದನ್ನು ಮರಿತಕ್ಕಂಥದ್ದಕ್ಕೆ ನಾವು ಏನು ಸಹಾಯ ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಸಲಹೆಗಳು ಕೊಡಲಿ, ನಾವೆಲ್ಲ ಮೆಚ್ಕೊಳ್ತೀವಿ. ಈ ರೀತಿಯಾಗಿ ಬೇರೆ ಇದಕ್ಕೆ ನೀವು ಬಳಸುವಂಥದ್ದು ಸೂಕ್ತ ಅಲ್ಲ. ಥ್ಯಾಂಕ್ ಯು ಸರ್.